ಎಲ್ರಿಗೂ ನಮಸ್ತೆ. ನಾನು ಸುಧೀರ್ ಮಲ್ಯಾಡಿ. ಇವತ್ತು ಸೌಜನ್ಯಳ ಕೇಸು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಇದೆ. ಅಂದರೆ ಮರುತನಿಖೆ ಬೇಕಾ ಬೇಡವಾ ಎನ್ನುವಂತಹ ನಿಟ್ಟಿನಲ್ಲಿ ವಿಚಾರಣೆಗಳು ನಡೆಯುತ್ತದೆ. ಎರಡೂ ಕಡೆಯ ವಕೀಲರು ವಾದಗಳನ್ನು ಮಂಡಿಸ್ತಾರೆ. ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶವೇನಂತ ಹೇಳಿದ್ರೆ, ಇದಕ್ಕೆ ಸಿಬಿಐ ಆಕ್ಷೇಪಣೆಯನ್ನ ಸಲ್ಲಿಸುತ್ತಾ ಅಥವಾ ಸರ್ಕಾರ ಆಕ್ಷೇಪಣೆಯನ್ನ ಸಲ್ಲಿಸುತ್ತದಾ ಎನ್ನುವುದೇ ಬಹುಮುಖ್ಯ ಅಂಶವಾಗಿರುತ್ತದೆ. ಯಾಕಂತ ಹೇಳಿದ್ರೆ, ಸುಮಾರು 13 ವರ್ಷಗಳ ಕಾಲ ಸೌಜನ್ಯ ಎನ್ನುವಂತಹ ಹುಡುಗಿಗೆ ನ್ಯಾಯ ಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ಮಹೇಶ್ವರಿ ತಿಮರೋಡಿ ಅವರ ತಂಡ, ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯ ತಂಡ ಹಾಗೂ ಸಾಕಷ್ಟು ನ್ಯಾಯಪರರು ಈ ಒಂದು ವಿಷಯಕ್ಕಾಗಿ ಹೋರಾಟವನ್ನ ಮಾಡ್ತಾ ಬರ್ತಾ ಇದ್ದಾರೆ. ಒಂದು ಹಂತದಲ್ಲಿ ಮರುತನಿಖೆಯ ಆದ್ರೆ ಎಲ್ಲರಿಗೂ ಉತ್ತಮವಾಗಿರ್ತದೆ. ಯಾಕಂತ ಹೇಳಿದ್ರೆ ಮರುತನಿಖೆ ಆಗ್ತದೆ, ನಂತರ ನ್ಯಾಯ ಸಿಗ್ತದೆ ಎನ್ನುವಂಥದ್ದು ಹಾಗೂ ಅಥವಾ ಮರುತನಿಖೆ ಆದ್ರೆ ಸರಿಯಾದ ಸಮೀಕ್ಷೆ ಒಂದು ವರದಿಗಳು ಬರ್ತದೆ, ಯಾರು ತಪ್ಪಿತಸ್ಥರು ಎನ್ನುವಂತಹ ವರದಿಗಳು ಬರ್ತದೆ ಎನ್ನುವಂಥದ್ದು ಸೌಜನ್ಯ ಪರ ಹೋರಾಟಗಾರರ ತಂಡದ ಉದ್ದೇಶವಾಗಿದೆ. ಅದಕ್ಕೋಸ್ಕರ ಸತತವಾಗಿ ಮರುತನಿಖೆ ಆಗಲಿ ಎನ್ನುವಂತಹ ದೃಷ್ಟಿಯಿಂದ ಬೀದಿ ಹೋರಾಟಗಳು ಹಾಗೂ ನ್ಯಾಯದ ಕದ ತಟ್ಟಿದ್ದು ಎಲ್ಲವೂ ನಡೆದಿದೆ. ಈ ಹೋರಾಟವನ್ನ ಇಡೀ ಕರ್ನಾಟಕ ಜನ ಹಾಗೂ ದೇಶದ ಜನ ನೋಡಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸೌಜನ್ಯ ಪ್ರಕರಣ ಮರುತನಿಖೆ ಕೊಟ್ರೆ ಅದಕ್ಕಿಂತ ಖುಷಿಯ ವಿಷಯ ಯಾವುದೂ ಇಲ್ಲ. ಯಾಕೆಂತ ಹೇಳಿದ್ರೆ, ಯಾರು ನಿಜವಾದ ಆರೋಪಿಗಳು ಎನ್ನುವಂಥದ್ದು ಈ ಜಗತ್ತಿಗೆ ತಿಳಿಸುವಂತಹ ಪ್ರಯತ್ನ ಆಗ್ತದೆ. ತಾಯಿ ಕುಸುಮತಿಯವರು ಯಾರ ಮೇಲೆ ಅನುಮಾನ ಇದೆ ಅವರ ಮೇಲೆ ಕೇಸುಗಳನ್ನ ಕೊಡುವಂತಹ ಪ್ರಯತ್ನಗಳನ್ನ ಮಾಡಬಹುದು. ನಂತರ ತನಿಖೆಗಳು ನಡೆಯುತ್ತದೆ. ತನಿಖೆಗಳು ನಡೆದು ಯಾರು ತಪ್ಪಿತಸ್ಥರು ಎನ್ನುವಂಥದ್ದು ಈ ಪ್ರಪಂಚಕ್ಕೆ ಗೊತ್ತಾಗ್ತದೆ. ಆದ್ರಿಂದ ಮರುತನಿಖೆಯಾದ್ರೆ ಎಲ್ಲವೂ ಒಳ್ಳೆ ರೀತಿಯಿಂದ ನಡೆದು ಹೋಗ್ತದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಯಾರ ಪರ ಇದೆ ಎನ್ನುವಂಥದ್ದು ಇವತ್ತು ಸ್ಪಷ್ಟವಾಗ್ತದೆ. ಯಾಕೆಂತ ಹೇಳಿದ್ರೆ, ಮರುತನಿಖೆ ಆದ್ರೆ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಯಾವುದೇ ರೀತಿಯ ನಷ್ಟಗಳಿರುವುದಿಲ್ಲ. ಆದ್ರಿಂದ ಇವತ್ತು ಮರುತನಿಖೆ ಹಂತಕ್ಕೆ ಸೌಜನ್ಯ ಪ್ರಕರಣ ಬರಲಿ ಎನ್ನುವಂಥದ್ದು ಎಲ್ಲ ದೇವರಲ್ಲಿ ಪ್ರಾರ್ಥಿಸುವ. ಯಾಕಂತ ಹೇಳಿದ್ರೆ, ಎಲ್ಲರ ಹೋರಾಟ, ಎಲ್ಲರ ಆಶಯ ಒಂದೇ, ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ ಎನ್ನುವಂಥದ್ದು. ದೇವರು ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳಿಗೆ ನ್ಯಾಯ ಸಿಗುವಂತೆ ಮಾಡಲಿ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳ ಜೊತೆಗಿರಲಿ ಎನ್ನುವಂಥದ್ದೇ. ಎಲ್ರಿಗೂ ನಮಸ್ತೆ. ನಾನು ಸುಧೀರ್ ಮಲ್ಯಾಡಿ. ಇವತ್ತು ಸೌಜನ್ಯಳ ಕೇಸು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಇದೆ. ಅಂದರೆ ಮರುತನಿಖೆ ಬೇಕಾ ಬೇಡವಾ ಎನ್ನುವಂತಹ ನಿಟ್ಟಿನಲ್ಲಿ ವಿಚಾರಣೆಗಳು ನಡೆಯುತ್ತದೆ. ಎರಡೂ ಕಡೆಯ ವಕೀಲರು ವಾದಗಳನ್ನು ಮಂಡಿಸ್ತಾರೆ. ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶವೇನಂತ ಹೇಳಿದ್ರೆ, ಇದಕ್ಕೆ ಸಿಬಿಐ ಆಕ್ಷೇಪಣೆಯನ್ನ ಸಲ್ಲಿಸುತ್ತಾ ಅಥವಾ ಸರ್ಕಾರ ಆಕ್ಷೇಪಣೆಯನ್ನ ಸಲ್ಲಿಸುತ್ತದಾ ಎನ್ನುವುದೇ ಬಹುಮುಖ್ಯ ಅಂಶವಾಗಿರುತ್ತದೆ. ಯಾಕಂತ ಹೇಳಿದ್ರೆ, ಸುಮಾರು 13 ವರ್ಷಗಳ ಕಾಲ ಸೌಜನ್ಯ ಎನ್ನುವಂತಹ ಹುಡುಗಿಗೆ ನ್ಯಾಯ ಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ಮಹೇಶ್ವರಿ ತಿಮರೋಡಿ ಅವರ ತಂಡ, ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯ ತಂಡ ಹಾಗೂ ಸಾಕಷ್ಟು ನ್ಯಾಯಪರರು ಈ ಒಂದು ವಿಷಯಕ್ಕಾಗಿ ಹೋರಾಟವನ್ನ ಮಾಡ್ತಾ ಬರ್ತಾ ಇದ್ದಾರೆ. ಒಂದು ಹಂತದಲ್ಲಿ ಮರುತನಿಖೆಯ ಆದ್ರೆ ಎಲ್ಲರಿಗೂ ಉತ್ತಮವಾಗಿರ್ತದೆ. ಯಾಕಂತ ಹೇಳಿದ್ರೆ ಮರುತನಿಖೆ ಆಗ್ತದೆ, ನಂತರ ನ್ಯಾಯ ಸಿಗ್ತದೆ ಎನ್ನುವಂಥದ್ದು ಹಾಗೂ ಅಥವಾ ಮರುತನಿಖೆ ಆದ್ರೆ ಸರಿಯಾದ ಸಮೀಕ್ಷೆ ಒಂದು ವರದಿಗಳು ಬರ್ತದೆ, ಯಾರು ತಪ್ಪಿತಸ್ಥರು ಎನ್ನುವಂತಹ ವರದಿಗಳು ಬರ್ತದೆ ಎನ್ನುವಂಥದ್ದು ಸೌಜನ್ಯ ಪರ ಹೋರಾಟಗಾರರ ತಂಡದ ಉದ್ದೇಶವಾಗಿದೆ. ಅದಕ್ಕೋಸ್ಕರ ಸತತವಾಗಿ ಮರುತನಿಖೆ ಆಗಲಿ ಎನ್ನುವಂತಹ ದೃಷ್ಟಿಯಿಂದ ಬೀದಿ ಹೋರಾಟಗಳು ಹಾಗೂ ನ್ಯಾಯದ ಕದ ತಟ್ಟಿದ್ದು ಎಲ್ಲವೂ ನಡೆದಿದೆ. ಈ ಹೋರಾಟವನ್ನ ಇಡೀ ಕರ್ನಾಟಕ ಜನ ಹಾಗೂ ದೇಶದ ಜನ ನೋಡಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸೌಜನ್ಯ ಪ್ರಕರಣ ಮರುತನಿಖೆ ಕೊಟ್ರೆ ಅದಕ್ಕಿಂತ ಖುಷಿಯ ವಿಷಯ ಯಾವುದೂ ಇಲ್ಲ. ಯಾಕೆಂತ ಹೇಳಿದ್ರೆ, ಯಾರು ನಿಜವಾದ ಆರೋಪಿಗಳು ಎನ್ನುವಂಥದ್ದು
ಈ ಜಗತ್ತಿಗೆ ತಿಳಿಸುವಂತಹ ಪ್ರಯತ್ನ ಆಗ್ತದೆ. ತಾಯಿ ಕುಸುಮತಿಯವರು ಯಾರ ಮೇಲೆ ಅನುಮಾನ ಇದೆ ಅವರ ಮೇಲೆ ಕೇಸುಗಳನ್ನ ಕೊಡುವಂತಹ ಪ್ರಯತ್ನಗಳನ್ನ ಮಾಡಬಹುದು. ನಂತರ ತನಿಖೆಗಳು ನಡೆಯುತ್ತದೆ. ತನಿಖೆಗಳು ನಡೆದು ಯಾರು ತಪ್ಪಿತಸ್ಥರು ಎನ್ನುವಂಥದ್ದು ಈ ಪ್ರಪಂಚಕ್ಕೆ ಗೊತ್ತಾಗ್ತದೆ. ಆದ್ರಿಂದ ಮರು ತನಿಖೆಯಾದ್ರೆ ಎಲ್ಲವೂ ಒಳ್ಳೆ ರೀತಿಯಿಂದ ನಡೆದು ಹೋಗ್ತದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಯಾರ ಪರ ಇದೆ ಎನ್ನುವಂಥದ್ದು ಇವತ್ತು ಸ್ಪಷ್ಟವಾಗ್ತದೆ. ಯಾಕೆಂತ ಹೇಳಿದ್ರೆ ಮರು ತನಿಖೆಯಾದ್ರೆ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಯಾವುದೇ ರೀತಿಯ ನಷ್ಟಗಳಿರುವುದಿಲ್ಲ. ಆದ್ರಿಂದ ಇವತ್ತು ಮರು ತನಿಖೆ ಹಂತಕ್ಕೆ ಸೌಜನ್ಯ ಪ್ರಕರಣ ಬರಲಿ ಎನ್ನುವಂಥದ್ದು ಎಲ್ಲ ದೇವರಲ್ಲಿ ಪ್ರಾರ್ಥಿಸುವ. ಯಾಕಂತ ಹೇಳಿದ್ರೆ ಎಲ್ಲರ ಹೋರಾಟ, ಎಲ್ಲರ ಆಶಯ ಒಂದೇ, ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ ಎನ್ನುವಂಥದ್ದು. ದೇವರು ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳಿಗೆ ನ್ಯಾಯ ಸಿಗುವಂತೆ ಮಾಡಲಿ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳ ಜೊತೆಗಿರಲಿ.